ಕಬಡ್ಡಿ ಪಂದ್ಯದ ವೇಳೆ ಬೆಟ್ಟಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಂಕಷ್ಟ ಎದುರಾಗಿದೆ. ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ಎಫ್ಐಆರ್ ದಾಖಲಿಸಲು ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ನೋಡಿ, ತಮಾಷೆಗೂ ಕೂಡ ಬೆಟ್ಟಿಂಗ್ ಅಂತ ಹೇಳಬಾರ್ದು. 2025ರಲ್ಲಿ ಹೇಳಿದ್ರಂತೆ ತಮಾಷೆಗೂರು ಪರಮೇಶ್ವರ್ ಅವರು. ನೋಡಿ ಹಿಂಗಾಗುತ್ತೆ ಅಂತ ಕಾನೂನು ಕೇಸ್ಗಳು ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಬಂದಿರುವಂತಹ ಆದೇಶ ಇದು. ದಕ್ಷಿಣ ಕನ್ನಡ ವರ್ಸಸ್ ವಿಜಯಪುರ ನಡುವೆ ಕಬಡ್ಡಿ ಪಂದ್ಯಾವಳಿ ಇತ್ತು. ವಿಜಯಪುರ ತಂಡ ಗೆಲ್ಲುತ್ತೆ ಅಂತ ಬೆಟ್ಟಿಂಗ್ ಕಟ್ಟಿದ್ರು ಪರಮೇಶ್ವರ್. ಹೋದ ವರ್ಷದ್ದು ವಿಜಯಪುರ ತಂಡ ಸೋಲುತ್ತೆ, ಆಗ ದಕ್ಷಿಣ ಕನ್ನಡ ಗೆಲ್ಲುತ್ತೆ, ಆವಾಗ ಇವರು ಸೋಲ್ತಾರೆ. DC ಜೊತೆಗೆ 500 ರೂಪಾಯಿ ಬೆಟ್ ಕಟ್ಟಿದ್ರಂತೆ ಇವರು. ಇವರೇ ಹೇಳಿದರು ಮಾಧ್ಯಮಗಳ ಮುಂದೆ. ತಮಾಷೆ ಮಾಡಿದ್ರು ಏನೋ, ಅವ್ರು ಹೇಳ್ದಂಗೆ ಅವ್ರು ಕ್ಲಾರಿಟಿ ಕೊಟ್ಟಿದ್ರು. ಇಲ್ಲ, ನಾನು ತಮಾಷೆ ಮಾಡಿದ್ದೀರಿ, ನನಗೆ ಜ್ಞಾನ ಇಲ್ವಾ, ಬೆಟ್ಟಿಂಗ್ ನಾನು ಪ್ರಚೋದನೆ ಕೊಡ್ತೀನಾ ಅಂತ. ನಾಗಭೂಷಣ್ ಅನ್ನೋರು ಇದನ್ನೇ ಇಟ್ಕೊಂಡು ದೂರು ಕೊಟ್ಟಿದ್ದರು ಮಧುಗಿರಿ ವ್ಯಾಪ್ತಿಯಲ್ಲಿ. ಈಗ ನೋಡಿ, ಕೋರ್ಟು ಅವ್ರ ವಿರುದ್ಧ ಎಫ್ಐಆರ್ ದಾಖಲು ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ. ಕೊಡಗೇಹಳ್ಳಿ ಪೊಲೀಸ್ ಠಾಣೆಗೆ ಸೂಚನೆಯನ್ನು ಕೊಡಲಾಗಿದೆ. ಕೊರಟಗೆರೆ ತಾಲೂಕಿನಲ್ಲಿರುವಂತಹ ಕೊಡಗೇಹಳ್ಳಿ ಪೊಲೀಸ್ ಠಾಣೆ ಇದು. ಬೆಟ್ಟಿಂಗು ಅಪರಾಧ, ಅದಕ್ಕೆ ಪರಮೇಶ್ವರ್ ಅವರು ಕುಮ್ಮಕ್ಕು ಕೊಟ್ಟಿದ್ದಾರೆ, ಪ್ರಚೋದನೆ ಕೊಟ್ಟಿದ್ದಾರೆ ಅಂಥೇಳಿ ಅಂಶಗಳನ್ನು ಉಲ್ಲೇಖ ಮಾಡಿದರು. ಈಗ ಅವರ ವಿರುದ್ಧ ಎಫ್ಐಆರ್ ಆಗಬೇಕು ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿದೆ. ನೋಡಿ, 2025ರಲ್ಲಿ ಕಬಡ್ಡಿ ಪಂದ್ಯಾವಳಿ ಇತ್ತು. ವಿಜಯಪುರ ದಕ್ಷಿಣ ಕನ್ನಡ ಮ್ಯಾಚ್ ಕಬಡ್ಡಿ. ಇವರು ವಿಜಯಪುರ ಗೆಲ್ಲುತ್ತೆ ಅಂತ ಕಟ್ಟಿಬಿಟ್ಟಿದ್ರು DC ಜೊತೆಗೆ, ತುಮಕೂರು DC ಜೊತೆ. ಆಗ ಸೋತ್ಬಿಡ್ತು ಇವ್ರದ್ದು. ಇವ್ರು ಹೇಳಿದ್ದು ಹಾಗಾಗಿ 500 ರೂಪಾಯಿ ಕಳ್ಕೊಂಡೆ ಅಂಥೇಳಿ ತಮಾಷೆಗೆ ಹೇಳಿದ್ರಂತೆ. ತಮಾಷೆ ಹೋಗಿ ಕೋರ್ಟ್ ಮೆಟ್ಟಿಲು ಇರುವಂಗೆ ಪರಿಸ್ಥಿತಿ ಬಂತು ಈಗ ಪರಮೇಶ್ವರ್ ಅವ್ರಿಗೆ. ಹಾಗಾಗಿಯೇ ಹೇಳಿಕೆಯನ್ನು ಕೊಡುವಾಗ ಭಾಳ ಜವಾಬ್ದಾರಿಯುತವಾಗಿ ಕೊಡಬೇಕು. ಅದು ಯಾರೇ ಆಗಲಿ, ರಾಜಕಾರಣ ಆಗಲಿ, ಯಾರೇ ಆಗಲಿ. ನೋಡಿ, ಕಾನೂನು ಹೇಗಿದೆ ಅಂಥೇಳಿ, ನಮ್ಮ ಕಾನೂನು, ಒಬ್ಬ ಗೃಹ ಸಚಿವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ. ಬೆಟ್ಟಿಂಗ್ ಅನ್ನೋದು ಅಪರಾಧ ಇದು, ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರಮೋಟ್ ಮಾಡಬಾರ್ದು. ಬಹುಶಃ ಪರಮೇಶ್ವರ್ ಕೂಡ ಹೀಗೆ ಅಂದ್ಕೊಂಡಿರಲಿಲ್ಲ ಈ ರೀತಿ ಆದೇಶ ಬರುತ್ತೆ ಅಂತ. ಈಗ ಅವರು ನಿಜವಾಗ್ಲೂ ಬೆಟ್ಟಿಂಗ್ ಆಡಿದ್ರಾ, 500 ರೂಪಾಯಿ ಸೋತಿದ್ರಾ, DCಗೆ ಅವರು 500 ರೂಪಾಯಿ ಕೊಟ್ಟಿದ್ರಾ, ಅಥವಾ ಹಾಸ್ಯ ಚಟಾಕಿಯನ್ನು ಹಾರಿಸಿದ್ರಾ, ಅದು ಗೊತ್ತಾಗುತ್ತೆ ಕೋರ್ಟ್ನಲ್ಲಿ. ಬಹುಶಃ ಅಪರೂಪದ ಪ್ರಕರಣ ಅಂತ ಅನ್ನಿಸ್ತಾ ಇದೆ ನಮಗಿದು. ಯಾಕಂದರೆ ಸಹಜವಾಗಿ ನೋಡಿ, ಈಗ IPL ನಡೀತಾ ಇದೆ, ಇಂಡೈರೆಕ್ಟು ಡೈರೆಕ್ಟು ಎಷ್ಟೋ ಬೆಟ್ಟಿಂಗ್ಗಳಾಗ್ತಾ ಇದೆ, ಲಕ್ಷ ಕೋಟಿ ಲೆವೆಲ್ಗೆ ಆಡ್ತಾ ಇದ್ದಾರೆ. ಅಂಥದ್ದು ಯಾವುದು ಕಾಣ್ತಿಲ್ಲ ನಮ್ಮ ಪೊಲೀಸರಿಗೆ. ಆದರೆ ಪರಮೇಶ್ವರ್ ಅವರು ಯಾವಾಗೋ 2025ರಲ್ಲಿ ಹೇಳಿದಂಥ ಒಂದು 500 ರೂಪಾಯಿ ಬೆಟ್ಟಿಂಗ್ ತಮಾಷೆ ಮಾತು ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ. ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿರೋದು ನಮ್ಮ ಕಾನೂನು ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಮತ್ತು ಈ ಬೆಟ್ಟಿಂಗ್ ಪರವಾಗಿ ಯಾರೇ ಆದರೂ ಕೂಡ ಪ್ರಮೋಟ್ ಮಾಡಿದರೆ ಎಂಥ ಪರಿಸ್ಥಿತಿ ಬರುತ್ತೆ. ನೋಡಿ, ಗೃಹ ಸಚಿವರ ವಿರುದ್ಧವೇ ಎಫ್ಐಆರ್ ಮಾಡಬೇಕು ಅನ್ನುವಂಥ ಒಂದು ಕೋರ್ಟ್ನ ಆದೇಶ ಇದೆ ಅಲ್ವಾ. ಇದು ನಿಜಕ್ಕೂ ಬೆಟ್ಟಿಂಗ್ ಆಡೋರ ವಿರುದ್ಧ ಒಂದು ರೀತಿ ಎಚ್ಚರಿಕೆ ಇದು. ಈಗ ಯಾರೋ ಸಿಕ್ಕಾಕೊಂಡ್ರೆ ಪೊಲೀಸರು ಸುಮ್ಮನೆ ಬಿಡಲ್ಲ, ಆದರೆ ಸಿಗಬೇಕಲ್ಲ, ಅವರು ನಡೀತಾ ಇರುತ್ತದು, ಹಣದ ಹೊಳೆನೇ ಹರಿಸ್ತಾ ಇರ್ತಾರೆ. ಬಟ್ ಪರಮೇಶ್ವರ್ ಅವರು ಈಗ ತಗಲಾಕೊಂಡ್ಬಿಟ್ಟಿದ್ದಾರೆ. ನಾನು ಯಾಕಾದರೂ ಅವತ್ತು ತಮಾಷೆ ಮಾಡಿದ್ನಪ್ಪ, ನಾನು ಯಾಕಾದರೂ ಆ ಸ್ಟೇಟ್ಮೆಂಟನ್ನು ಮಾಧ್ಯಮಗಳ ಮುಂದೆ ಕೊಟ್ಟೆ ಅಂಥೇಳಿ ಅವ್ರಿಗೆ ಅಂದ್ಕೊಳ್ತಾ ಇದ್ದಾರೆ. ಮಾತಾಡಿದ್ರು ಅವರು 2025ರಲ್ಲಿ ಈ ಪಂದ್ಯ ನಡೆದ ಸಂದರ್ಭದಲ್ಲಿ ಹೊನಲು ಬೆಳಕಿನ ಪಂದ್ಯ ಇತ್ತು ಅವತ್ತು.